ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಾನಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಹಿಳಾ ಧ್ವನಿ ಸಂಸ್ಥೆ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ, ಹೈಬ್ರಿಡ್ ನ್ಯೂಸ್ ಹಾಗೂ ಶಾಲೆಯ ಸೃಷ್ಟಿ ಇಕೋ ಕ್ಲಬ್ ವತಿಯಿಂದ ಪವಾಡಗಳ ರಹಸ್ಯ ಬಯಲು ಮತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜಾಗೃತಿ ಮೂಡಿಸುವ ಸಲುವಾಗಿ ನೀರಿನಿಂದ ಜ್ಯೋತಿ ಬೆಳಗಿಸಿ ಮತ್ತು ಸಸಿ ಹಂಚುವ ಮೂಲಕ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಕೊಪ್ಪಳ ಜಿಲ್ಲಾಧ್ಯಕ್ಷರಾದ ಸೋಮಶೇಖರ ಹರ್ತಿ ಉದ್ಘಾಟಿಸಿದರು. ಇತ್ತೀಚೆಗೆ ಶಿಕ್ಷಣವಂತರೇ ಮೌಢ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಮಕ್ಕಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿದುಕೊಳ್ಬೇಕು, ಪವಾಡಗಳನ್ನ ನಂಬದೆ ಅದರ ಹಿಂದಿನ ವೈಜ್ಞಾನಿಕ ಸತ್ಯವನ್ನ ಅರಿತುಕೊಳ್ಳಿ ಅಂತ ಸಲಹೆ ಕೂಡ ಕೊಟ್ರು. ನಾನು ನಾಗಪ್ಪ ಅಗಸಿಮುದ್ದೀನ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಭಾನಾಪುರ್. ಇವತ್ತು ನಮ್ಮ ಶಾಲೆಯಲ್ಲಿ ಪವಾಡಗಳ ರಹಸ್ಯವನ್ನ ಬಯಲು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು, CDMC ಅಧ್ಯಕ್ಷರು ಹಾಗೂ ಜಿಲ್ಲಾ ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಹರ್ತಿ ಸರ್ ಅವರು, ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಅಮರೇಶ್ ಕರಡಿ ತಮ್ಮಾರವರು ಮತ್ತು ರಘುನಾಥ್ ಸರ್ ಮುಖ್ಯೋಪಾಧ್ಯಾಯರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಈ ಮೌಢ್ಯತೆಯ ಬಗ್ಗೆ ಅರಿವನ್ನು ಮೂಡಿಸಿದರು. ಮೌಢ್ಯತೆಯಿಂದ ಜನಾಂಗ ಹಾಳಾಗುತ್ತೆ, ಸಮಾಜ ಅವನತಿಗೆ ಬರುತ್ತೆ. ಅಂತ ಒಂದು ಮೌಢ್ಯತೆಗಳನ್ನು ಹೋಗಲಾಡಿಸುವ ಸಲುವಾಗಿ ಮಕ್ಕಳಿಗೆ ವಿಶೇಷವಾಗಿ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕವಾಗಿ ಅವರು ನಮಗೆ ಹೇಳಿಕೊಟ್ಟರು. ಮಕ್ಕಳೆಲ್ಲ ಅದನ್ನು ನೋಡಿದರು, ಖುಷಿಪಟ್ಟರು. ವಿಜ್ಞಾನ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಅವ್ರು ಏನು ಮಾಡಿದ್ರಪ್ಪ ಅಂದರೆ ನಮ್ಗೆ ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸಿದರು. ಈ ಒಂದು ಕಾರ್ಯಕ್ರಮವು ನಮ್ಮಲ್ಲಿರ್ತದೆ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಮುಂದೆ ಅಳವಡಿಸಿಕೊಂಡ್ರೆ ಅವರ ಜೀವನ ಸಾರ್ಥಕ ಆಗುತ್ತೆ, ಸಮಾಜ ಉದ್ಧಾರಕರಾಗಿ ಬರುತ್ತಾರೆ. ಈ ಸರ್ಕಾರಿ ಪ್ರೌಢಶಾಲೆ ಬಾನಪುರದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಇಂದು ಪವಾಡಗಳ ರಹಸ್ಯ ಬಯಲು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲಾ ಘಟಕ ಕೊಪ್ಪಳ, ಮಹಿಳಾ ಧ್ವನಿ ಶಿಕ್ಷಣ ಮತ್ತು ಗ್ರಾಮೀಣ ಕ್ಷೇಮಾಭಿವೃದ್ಧಿ ಸಂಸ್ಥೆ ಕೊಪ್ಪಳ, ಸರ್ಕಾರಿ ಪ್ರೌಢಶಾಲೆ ಬಾನಪುರ, ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಇವರ ಸಂಯುಕ್ತಾಶ್ರಯದಲ್ಲಿ ಎಕೋ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪವಾಡಗಳನ್ನ ಹೇಗೆ ಬಯಲು ಮಾಡೋದು ಅಂದ್ರೆ ಇಲ್ಲಿ ಮೌಢ್ಯಾಚರಣೆಯನ್ನು ಮಕ್ಕಳು ಊರಲ್ಲಿ ಜನರು ಅಥವಾ ಸಾಕಷ್ಟು ಸಮಾಜದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಒಂದು ಮೌಢ್ಯವನ್ನ ಹೇಗೆ ಕಡಿಮೆ ಮಾಡಬಹುದು, ಆ ಮೌಢ್ಯದಿಂದ ಏನೇನು ಸಮಸ್ಯೆಗಳಾಗ್ತಾ ಇದಾವೆ, ಆ ಮೌಢ್ಯಗಳಲ್ಲಿ ಇರುವಂತ ವೈಜ್ಞಾನಿಕತೆ ಏನು, ಆ ವಿಜ್ಞಾನದಿಂದ ಆ ಒಂದು ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ಕೋಬಹುದು. ಆದ್ರೆ ಮೌಢ್ಯಕ್ಕೆ ಒಳಪಟ್ಟು ಸಾಕಷ್ಟು ತೊಂದರೆಗಳನ್ನ ಜನತೆ ತಂದ್ಕೊಳ್ತಾ ಇದೆ. ಸುಮ್ಮನೆ ಇಲ್ಲದೆ ತೊಂದರೆಗಳಿಗೆ ಮೌಢ್ಯಕ್ಕೆ ಒಳಪಡ್ತಾ ಇದ್ದಾರೆ. ಈ ಮೌಢ್ಯದಿಂದಾಗಿ ನಾವೇ ಕಂಡಂತೆ ನಮ್ಮ ವಿದ್ಯಾರ್ಥಿಗಳಲ್ಲೇ ಸಾಕಷ್ಟು ಸಮಸ್ಯೆಗಳನ್ನ ನಾವಿಲ್ಲಿ ನೋಡಿದೀವಿ. ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದಾಗ ಅವ್ರಿಗೆ ಹುಷಾರಿಲ್ಲ ಅಥವಾ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆ ಅಂದಾಗ ಆ ಒಂದು ಮೌಢ್ಯಕ್ಕೆ ಬಲಿಯಾದವರದನ್ನ ನಾವು ನೋಡಿದೀವಿ. ಅಂತ ಒಂದು ಮೌಢ್ಯದಲ್ಲಿ ಒಳಗಿರುವಂತ ಮಕ್ಕಳಿಗೆ ನಾವು ಕೇವಲ ಬೋಧನೆಯಿಂದ ಅಥವಾ ಸಲಹೆಯಿಂದ ಏನು ಪ್ರಯೋಜನ ಆಗ್ತಾ ಇದ್ದಿಲ್ಲ. ಹಾಗಾಗಿ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದನ್ನ ನಾವು ಕೇಳಿದ್ವಿ, ನೋಡಿದ್ವಿ ಕೂಡ. ಅಂತವರು ಇಂದು ನಮ್ಮ ಶಾಲೆಗೆ ಬಂದು ಸಾಕಷ್ಟು ಈ ಮೌಢ್ಯತೆಗಳನ್ನ ಹೇಗೆ ನಿವಾರಣೆ ಮಾಡಬಹುದು, ವಿದ್ಯಾರ್ಥಿಗಳ ಮೌಢ್ಯತೆಯಿಂದ ಹೇಗೆ ಹೊರಬರಬೇಕು, ಅದರಲ್ಲಿ ಯಾವುದೇ ಒಂದು ಹುರುಳಿಲ್ಲ, ಕೇವಲ ಇದ್ದಾರೆ. ಇದು ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಒಂದು ಬದಲಾವಣೆ ತೆಗೆದುಕೊಂಡಿದ್ದು ನಾವು ಅವ್ರ ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಇದರಲ್ಲಿ ಬಲಿಯಾಗಿದ್ವಲ್ಲ ಅನ್ನುವಂತ ಒಂದು ಎಚ್ಚರಿಕೆ ಮೂಡಿದ್ದು ವಿದ್ಯಾರ್ಥಿಗಳಲ್ಲಿ ನಾವು ಆ ಬದಲಾವಣೆಯನ್ನ ಮುಂದಿನ ಸಮಾಜದಲ್ಲಿ ಅವರು ಉತ್ತಮ ನಾಗರಿಕರಾಗಿ ಬೆಳೀತಾರೆ ಅನ್ನೋದು ನಮಗೆ ಈ ಒಂದು ಕಾರ್ಯಕ್ರಮದಿಂದ ತುಂಬಾ ದೃಢವಾಗಿ ಅನಿಸಿತ್ತು, ಇಷ್ಟಪಟ್ಟರು. ಹಾಗೂ ಅವರು ಸಾಕಷ್ಟು ವಿಜ್ಞಾನದ ಕಡೆ ಹೆಚ್ಚು ಒಲವನ್ನ, ಮೌಢ್ಯತೆಯನ್ನ ಬಿಟ್ಟು ಹೆಚ್ಚು ಒಲವನ್ನ ವಿಜ್ಞಾನದ ಕಡೆ ತೋರಿಸಿದ್ರು ಅನ್ನೋದು ಇದು ಕಾರ್ಯಕ್ರಮದ ಉತ್ತಮ ಒಂದು ಸಂದೇಶವಾಗಿತ್ತು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.